ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ರಿದಿ ಟಿ ವಿ ಮಂಡ್ಯ. ಇವತ್ತು ಎದ್ದಿದ್ದು ಲೇಟ್ ಆಯಿತು. ನಮ್ಮ ವೈಫ್ದು ನೈಟ್ ಡ್ಯೂಟಿ ಗೊತ್ತಲ್ಲ. ಅನ್ನ ಮಾಡೋಣ ಅಂತ ಫೋನ್ ಮಾಡಿದ್ದೆ. ಅವಳು ಬಟಾಣಿ ಉಣ್ಯಾಕ್ಬಿಟ್ಟಿದ್ಲು ಬಾತ್ ಮಾಡೋಕ್ಕೆ ಅಂದ್ಬಿಟ್ಟು. ಟೊಮೆಟೊ ಬಾತ್ ವಿತ್ ಏನೋ ಇದು ಮೊಸರು ಬಜ್ಜಿ. ಹೇಗಿದೆ ಮಗಳ? ಕಾಣಿಸಿಲ್ಲ? ಕಾಣಿಸ್ತಾ? ಮೊಸರು ಬಜ್ಜಿ ನೋಡಿ, ಮೊಸರು ಬಜ್ಜಿ. ಈಗ ರೆಡಿ ಆಗಿದ್ದಾರೆ ಮೇಡಮ್ ಅವರು, ಪೋಣಿಸ್ತಾ ಇದ್ದಾರೆ. ಹೆಂಗಿದೆ? ಸೂಪರಾ? ಏನಿಲ್ಲ, ಖಾರ ಇರ್ಬಾರ್ದು ಅಷ್ಟೇ. ಖಾರ ಇರ್ಬಾರ್ದು, ಆದರೆ ಚೆನ್ನಾಗಿದೆ. ಹೋಗ್ತಾ ಇರ್ತೀವಿ ಒಳಕ್ಕೆ ಅಲ್ಲಮ್ಮ. ಚೆನ್ನಾಗಿದೆ ಟೇಸ್ಟು. ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಚೆನ್ನಾಗಿ ಹೋಗ್ತಾ ಇದೆ. ಚೆನ್ನಾಗಿತ್ತು ಹೌದೇ? ಸೂಪರಾಗಿದೆ ಅಂತ ಫ್ರೆಂಡ್ಸ್. ಇವ್ರಿಗೆ ಸೂಪರಾಗಿದ್ರೆ ಸೂಪರಾಗಿದೆ ಅಂತಾನೆ. ಇನ್ನು ಸಾಕ್ಸು ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ನಾವೇ ತಕ್ಕೊಡ್ಬೇಕು. ಏನ ಈಗ ತುಳಿತಾ ಇದೆಯಾ? ಗಾರೆ ಮೇಲೆ ತೊಪ್ಪೆ. ಓ, ರಂಗೋಲಿ ಸೂಪರ್. ಬಾಯ್ ಬಾ, ಮತ್ತೆ ಬಿಚ್ಚಾಕ್ತೀನಿ ಬೇಡ ಪಟ್ ಅಂತ. ಇನ್ನು ಅವಾಗಲೂ ಬಾಯ್ ಹಾಕ್ಬಿಟ್ಟು ಸೋಮವಾರ ಕಲ್ತ್ಕೊಬನ್ನಿ ಅಂತ ಹೇಳಿದ್ದು. ಫೋಕ್ ಸಾಂಗ್ ಆಡ್ಬೇಕಂತೆ, ಸಿಂಗಿಂಗ್ ಕಾಂಪಿಟೇಷನ್. ಅಂದರೆ ಸಾಂಗ್ ಹೇಳ್ಬೇಕು ಅಂತ ಹೇಳಿಲ್ವಾ? ಅದು ಯಾವುದು? ಸೋಮವಾರ, ಮಂಡೇ. ಆಡ್ತೀಯಾ? ಚೆನ್ನಾಗಿ ಕುತ್ಕ. ಅದ್ಯಾಕೆ ಬಿದ್ಕ ಒದ್ದಾಡ್ತೀಯಲ್ಲ? ಇವ್ರಿಗೆ ಫೋಕ್ ಸಾಂಗ್ ಆಡ್ಬೇಕಂತೆ, ಅದಕ್ಕೆ ಈಗಲೇ ಸ್ಟಡಿ ಮಾಡ್ತಾ ಇದ್ರು. ಅದು ಸಾಂಗ್ ಹೇಳೋದು ಕಲಿತಾ ಇದ್ದಾರೆ. ಯಾವ್ದು ಹೇಳ್ತೀಯ ಚಿನ್ನ? ಫೋಕ್ ಸಾಂಗು? ಅದು ಫೋಕ್ ಸಾಂಗ್ ಅಲ್ಲ, ಅದು ಫಿಲಮ್ ಸಾಂಗು. ಸೂಪರ್. ಆಮೇಲೆ ಮುಂದೆ ಇವಳಿಗೆ ಕ್ರಾಫ್ಟ್ ಮಾಡಬೇಕು ಫ್ರೆಂಡ್ಸ್. ಅದಕ್ಕೆ ಶೀಟ್ಗಳು ತಗೊಬಂದಿದ್ವಿ. ಸೋಮವಾರ ಮಾಡಿ ಕಳಿಸಿ, ಇಲ್ಲಾಂದರೆ ನಾಳೆ ಕಳಿಸಿ. ಆದರೆ ನಾಳೆನೇ ಕಳಿಸಿ ಅಂತ ಹೇಳಿದ್ದಾರೆ ಮೇಡಮ್ ಅವ್ರಿಗೆ. ನಾಳೆನೇ ಬೇಕಂತೆ. ನಾಳೆ ತುಳಿದೆ, ಈಗ ತಾನೇ ನೆಲ ಒರೆಸಿದ್ದಾರೆ. ಹಾಗಾಗಿ ತುಳಿಬೇಡಿ ಅಂತ ಇದು ಮಾಡ್ತಾರೆ. ಫುಲ್ಲು ಬೇವತ್ಕೊಂಡು ಈಗ ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿ. ಫುಲ್ಲು ಬೇವತ್ತಾಗಿದ್ದಾರೆ. ಈ ಕಡೆಯಿಂದ ತಿರುಗೂ ನೋಡ್ತಾ ಇಲ್ಲ. ಅದೇ ಇವಳಿಗೆ ನಗ. ಏನು ಮುಚ್ಕೊಬಿಟ್ಟಿದ್ದಾರೆ. ಈಗ 3 ಕಲರ್ ಶೀಟ್ಸ್ ಇದೆ. ಓ, ಇದು ವೆಲ್ವೆಟ್ ಇದು ಮಾಮೂಲಿ. ಯಾವುದು ಚಿಟ್ಟದು ಇದು ಮೂತಿ ಮಾಡಕ್ಕಿದು ಅಲ್ವಾ? ನನಗೆ ಕಟ್ಟಿಂಗ್ ಬರಲ್ಲ ಚಿನ್ನ, ಆ ಥರ ಡಿಸೈನಿಗೆ. ನಿಂಗೆ ಬರ್ತೇನೆ ಕಟ್ಟಿಂಗ್ ಮಾಡಕ್ಕೆ? ಹಂಗಲ್ಲ, ಅವಳು ಮಾಡ್ತಾಳೆ. ಇಲ್ಲ, ತಾತಂಕಲ್ ಮಾಡಿಸಿ ನೀಟಾಗಿ. ಚಿಟ್ಟೆ ಬುಡದೆಲ್ಲ ಕಟ್ ಮಾಡಿ ಅಂಟಿಸ್ಬೇಕು. ಮಾಡ್ತೀಯಾ? ಕ್ರಾಫ್ಟ್ ಫುಲ್ ಕಟ್ಟಿಂಗ್ ಮಾಡುವಾಗ ನಾಳೆ ಅಂತ ಆಯಿತು. ನೀನು ಮಾಡು, ನೀನು ಕಲ್ತ್ಕೋಬೇಕು ಚಿನ್ನ. ಆಯಿತು, ನೀನೇ ಮಾಡು. ಆಯಿತು, ಮಾಡು. ನೀ ಟ್ರೈ ಮಾಡು. ಆಗಲಿಲ್ಲ ಅಂದರೆ ಬೇಕಾದ್ರೆ ನಾಳೆ ಕಮ್ಮ ಮಾಡ್ತಾರೆ. ಹಾಂ, ಪೆನ್ಸಿಲೆಲ್ಲ ಬರಿಬೇಡ, ಕಮ್ಮ ಮಾಡ್ತಾರಂತೆ ಬಿಡು. ಇಲ್ಲ ನೀನು ಬೇರೆ ಪೇಪರ್ ತಗೊಂಡು ಮಾಡು. ಹಂಗೆಲ್ಲ ದೊಡ್ಡವ್ರು ಮಾತಾಡ್ಬಾರ್ದು.
ಗಾಯ್ಸ್ ಅವರಮ್ಮ ಮಾಡಿಕೊಟ್ಟಿಲ್ಲ, ನಾಳೆ ಮಾಡೋಣ ಅಂದಿದ್ದಕ್ಕೆ ಅವಳೇ ಈಗ ಪ್ರಯತ್ನ ಮಾಡ್ತಾ ಇದ್ದಾಳೆ. ಕುಚ್ಚಿನ ಮಾಡು, ಟ್ರೈ ಮಾಡು. ಯಾಕೆ ಹಿಂಗಿದ್ಯಾ ಮೂತಿ? ಆಗ್ತಾಯಿದೆಯಲ್ವಾ? ಫಸ್ಟ್ ಏನು ಬಿಡಿಸ್ಬೇಡ ಚಿನ್ನ, ಹಿಂಗೆ ಮಾಡಿ ಹಿಂಗೆ ಕಟ್ ಮಾಡಷ್ಟೇ. ತಾತಂಗೆ ಕೇಳಿಲ್ಲ ನೀವು ಬಿಡಿಸ್ಕೊಡಿ ಅಂತ ಕೇಳ್ಬೇಕು ತಾನೆ. ಹಾಲು ಕುಡ್ಕೊ ಫಸ್ಟ್. ಹಾಕಿದ್ದೀನಿ, ಸುತ್ತ ಕೆಳಗಡೆ ಕುತ್ಕೊಂಡು ಕುಡಿ. ಕೊಡಿಲ್ಲ, ನಾ ಒಂದ್ಸಲ ಕಟ್ ಮಾಡಿಕೊಡ್ತೀನಿ. ಸೊ ಫ್ರೆಂಡ್ಸ್, ಅವಳಿಗೆ ಮಾಡೋಕ್ಕೆ ಅಂದ್ಬಿಟ್ಟು, ಪ್ರಾಕ್ಟೀಸ್ ಮಾಡೋಕ್ಕೆ ಅಂದ್ಬಿಟ್ಟು ಸುಮ್ಮನೆ ಕಟ್ ಮಾಡಿದೆ. ಈ ಥರ ಬಂದಿದೆ. ಚೆನ್ನಾಗಾಯ್ತು ಏನೋ ಗೊತ್ತಿಲ್ಲ. ಹೆಂಗೆ ಚಿನ್ನ? ಚೆನ್ನಾಗಿ ಬಂದೈತಾ? ಇನ್ನೂ 3 ಹಾಕ್ಬೇಕಲ್ಲ, ಚಿಕ್ಕ ಚಿಕ್ಕದೊಂದು, ಇದಕ್ಕಿಂತ ಚಿಕ್ಕ 2 ಹಾಕಬೇಕು. ಇದು ಹಾಕ್ಬಿಟ್ರೆ ನೆಕ್ಸ್ಟ್ ಕಲರ್ ಶೀಟಲ್ಲಿ ಮಾಡಿಬಿಟ್ರೆ ಮುಗೀತು. ಫ್ರೆಂಡ್ಸ್, ನಾನು ಸ್ವಲ್ಪ ಹೊತ್ತು ಇದು ಕ್ರಾಫ್ಟ್, ನನ್ನ ಮಗಳಿಗೆ ಕ್ರಾಫ್ಟ್ ಮಾಡಿಕೊಡೋಕ್ಕೆ ಅಂದ್ಬಿಟ್ಟು ಚಿಟ್ಟೆದು ಕಟ್ ಮಾಡಿ ಪೇಪರ್ಗಳು ವೇಸ್ಟ್ ಆಯಿತು. ಆದರೆ ಕ್ಲಿಯರಾಗಿ ಬರಲಿಲ್ಲ. ಒಂದು ದೊಡ್ಡದು ಬಂದರೆ ಇನ್ನೊಂದು ಚಿಕ್ಕದು ಬರುತ್ತೆ, ಇನ್ನೊಂದು ಚಿಕ್ಕದು ಬಂದರೆ ಒಂದು ದೊಡ್ಡದು ಬರುತ್ತೆ. ಒಂದೇ ಶೇಪಲ್ಲಿ ಕಟ್ ಮಾಡೋಕ್ಕಾಗಲಿಲ್ಲ. ಅಂದರೆ ಶೇಪ್ ಬೈ ಶೇಪ್ 3 ಸ್ಟೆಪ್ ಬರುತ್ತೆ ಅದು ಚಿಟ್ಟೆ, ಆ ಥರ ಮಾಡಬೇಕು. ನಾನು ಕಟ್ ಮಾಡಿ ಪೇಪರ್ಗಳು ವೇಸ್ಟ್ ಆದವು. ಆಮೇಲೆ ನಮ್ಮ ಅಮ್ಮಂಗೆ ಬೇರೆ ಅಕ್ಕಿ ತಗೋಗಿ ಕೊಡಬೇಕಾಗಿತ್ತು. ಅಕ್ಕಿ ಮತ್ತು ಪೊರ್ಕೆ ಅದನ್ನು ತಗೊಂಡೋಗಿ ಕೊಟ್ಬಿಟ್ಟೆ ಬರೋಕ್ಕೆ ಹೋಗಿದ್ದೆ. ಎಷ್ಟೊತ್ತಾಯಿತು. ಅಕ್ಕಿ ಈಗ 1700 ರೂಪಾಯಿ ಆಗಿಬಿಟ್ಟಿದೆ. ಬುಲೆಟ್ ರೈಸ್ ಎಲ್ಲ 1800-1900 ಅಂತೆ. ರಾ ರೈಸು 1700 ರೂಪಾಯಿ. ಅವಾಗ ತಗೊಂಡಾಗ ಎಷ್ಟು ನಾವು ಲಾಸ್ಟ್ ಟೈಮ್ ತಗೊಂಡ? 1.5 ಈಗ ನಾವು ಡೈರೆಕ್ಟು ಭತ್ತ ತಗೊಂಡು ಅದರಲ್ಲಿ ಬಿಡಿಸ್ಬಿಟ್ಟು ಮಾಡಿಸ್ಕೊಳ್ಳೋದು. ಅದನ್ನೇ ಮಿಲ್ಗೆ ಹಾಕ್ಸ್ಬಿಟ್ಟು ಅದನ್ನೇ ತಗೊಬಂದು ತಿಂತೀವಿ. ಹಂಗಾಗಿ ಈಗ ರೇಟ್ ಗೊತ್ತಿರಲಿಲ್ಲ. ಈಗ ನಮ್ಮಮ್ಮ ಬೇಕು ಅಂದ್ರಲ್ಲ ಅಂದ್ಬಿಟ್ಟು ತಗೊಂಡೋಗಿ ಕೊಡೋಕೆ ಹೋಗಿದ್ದೆ. 1700 ರೂಪಾಯಿ ಆಗಿಬಿಟ್ಟಿದೆ ಆಲ್ರೆಡಿ ರಾ ರೈಸು. ನೋಡೋಣ ಚೆನ್ನಾಗಿದೆ ಇಲ್ವಂತ ಗೊತ್ತಿಲ್ಲ. ಒಂದೊಂದು ಅಂಗಡಿಯಲ್ಲಿ ಚೆನ್ನಾಗಿರಲ್ಲ, ಒಂದೊಂದು ಕಡೆ ಚೆನ್ನಾಗಿರುತ್ತೆ. ಸೊ ನೋಡೋಣ, ನಾಳೆ ಒಂದ್ಸಲಿ ನಮ್ಮ ಮಗಳಿಗೆ ಕ್ರಾಫ್ಟು ನಮ್ಮ ಕರ್ಗಿಯವ್ರು ಮಾಡ್ತಾರಂತೆ. ಅವರು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಅವರು ಸ್ವಲ್ಪ ಎಕ್ಸ್ಪರ್ಟು ಇದರಲ್ಲೆಲ್ಲ. ಆಮೇಲೆ ಹೆಂಗೂ ರೈಸ್ ತಗೊಳ್ಳೆ, ಎಕ್ಸ್ಪರ್ಟ್ ಅಂದರೆ ಈಗ ರೈಸ್ ಇನ್ನೇನು ಮಾಡ್ಕೊಡ್ಲೇಬೇಕಲ್ಲ. ಏನು ಮಾಡ್ಕೊಡ್ಲೇಬೇಕಲ್ಲ. ಸೊ ಅವಳೇ ಮಾಡ್ಕೊಡ್ತಾಳಂತೆ. ನನ್ನ ಮಗಳು ಆಟ ಆಡೋದ್ರಲ್ಲಿ ಬ್ಯುಸಿಯಾಗಿದ್ದಾಳೆ. ಅವ್ರ ಅಜ್ಜಿ ಕರೆದ್ರು ಕರ್ಕಬ ಅಂತ ಕೇಳಿದವಳು. ಏನೋ ಆಟಾಡೋಕ್ಕೆ ಬ್ಯುಸಿ ಇರ್ಬೇಕು, ಆಟಾಡೋಕ್ಕೆ ಬೇಕಲ್ಲ, ಅಲ್ಲಿ ಯಾರೂ ಆಟಾಡೋಕ್ಕಿಲ್ಲ. ಹಾಗಾಗಿ ಇಲ್ಲ, ನಾನು ಇಲ್ಲೇ ಆಟಾಡಬೇಕು ಅಂದು ಬಿಟ್ಬಿಟ್ಟು ಹೋಗಿದ್ದೆ. ಈಗ ಬಂದೆ ಮತ್ತೆ. ಸೊ ಏನು ಮಾಡ್ತಿದ್ದೆ? ಅಡುಗೆ ಏನು ಅಡುಗೆ? ತರಕಾರಿ ಬೇಳೆ ಸಾರು, ಸ್ವಲ್ಪ ಸಾಂಬಾರು ಹಾಕ್ತೀನಿ. ಸಾಂಬಾರು ಗಮ್ ಅಂತ ಇದೆ ಆಲ್ರೆಡಿ. ಏನೋ ನುಗ್ಗೆಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾಳೆ. ಆಲ್ರೆಡಿ ತಿಂತಾಳೆ. ಲೇಟ್ ಆಗ್ಬಿಟ್ಟೈತಲ್ಲ ಡ್ಯೂಟಿಗೆ ಹೋಗೋಕ್ಕೆ. ನೋಡೋಣ ಹೆಂಗಿದೆ, ಬೇಯ್ತಾಯಿದೆ. ಗಾಯ್ಸ್, ಗಮ್ ಅಂತ ಇದೆ. ಬೆಂಡೆ ಇದೇನು, ಸಾರಿ, ನುಗ್ಗೆಕಾಯಿ, ಆಲೂಗೆಡ್ಡೆ, ಬೀನೀಸ್ ಎಲ್ಲ ಹಾಕಿದ್ದಾಳೆ. ಗಮ್ ಅಂತೇನೋ ಸ್ಮೆಲ್ ಬರ್ತಾಯಿದೆ. ಈಗಲೇ ಊಟ ಮಾಡ್ಬಿಡೋಣ ಅನಿಸ್ತಾಯಿದೆ. ಬೇಡ, ರಾತ್ರಿ 9 ಗಂಟೆಗೆ ಊಟ ಮಾಡ್ತೀನಿ. ಟೇಸ್ಟ್ ಹೆಂಗಿದೆ? ನನಗೆ ಚೆನ್ನಾಗಿದೆ. ಹಾಂ, ನೀವು ಖಾರ ಕಡಿಮೆ. ನನಗೆ ಸ್ಪೈಸಿಯಾಗಿರ್ಬೇಕು. ಸ್ಪೈಸಿಯಾಗಿದ್ರೆ ಚೆಂದ. ನಿಮ್ಮ ಮಗಳು ಅವಳು ತಿನ್ನಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಆಗ್ಬೇಕಷ್ಟೆ. ಆ್ಯಕ್ಚುಲಿ ಖಾರ ತಿಂದನೇ ಆರೋಗ್ಯಕ್ಕೆ ಒಳ್ಳೆಯದು. ಯಾಕೇಳೋ ಏನೋ ನಿಮ್ಮ ಲಾಜಿಕ್ ನನಗೆ ಗೊತ್ತಿಲ್ಲ. ನನ್ನ ನನಗೆಲ್ಲ ಗ್ಯಾಸ್ಟ್ರೈಟಿಸ್ ಖಾರ. ನಮಗೆ ಗ್ಯಾಸ್ಟ್ರೈಟಿಸ್ ಆಯ್ತದೆ ಅಂತ. ಆ್ಯಕ್ಚುಲಿ ಖಾರ ತಿಂದಾಗ ಅಂತ ದೀರ್ಘವಾಗಿ ಉಸಿರಾಡಿತೀವಿ. ಆವಾಗ ಎಲ್ಲ ಕಡೆಗೂ ಏನು ಹೇಳೋ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಅದು ನನ್ನ ಲಾಜಿಕ್ಕು. ಬೇರೆಯವ್ರ ಲಾಜಿಕ್ ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ಐ ಲೈಕ್ ಖಾರ. ಹೊಟ್ಟೆ ಉರಿ ಅದೆಲ್ಲ ಬರುತ್ತೆ, ಅದು ಸೆಕೆಂಡ್ರಿ ನನಗೆ. ಬಟ್ ನನಗೆ ಮೇಯ್ನಾಗಿ ಬೇಕಾಗಿರೋದು ಖಾರ. ಸೊ ಗಾಯ್ಸ್, ನಮ್ಮ ಲತನ ಡ್ಯೂಟಿ ಬಿಡ್ಬಿಟ್ಟು ಬಂದೆ. ನನ್ನ ಮಗಳು ಆಟ ಆಡ್ಕೊಂಡು ನೋಡಿ ಹೆಂಗೆಲ್ಲ ಮಾಡೋಳು. ಎಲ್ಲ ಎತ್ತಿಟ್ಬಿಟ್ಟು ನಾವು ಮಲ್ಕೋಬೇಕೀಗ. ಡೈಲಿ ಇದೇ ಕತೆ ಹೇಳ್ದು. ಹಾಂ, ಅಲ್ವ ಬಚ್ಚಿನ? ಇಲ್ಲಿ ಮಕ್ಕ ತೋರಿಸೋ ಕತ್ತೆ ನೋಡಿ ಹೆಂಗೆ ಮಾಡಿದ್ಯಾ.
ಹಾಂ ಡೈಲಿ ಹಿಂಗೆ ಕತೆ ನಾನು ದಿನ ಮಡ್ಚಿಟಿ ಮನಿಕಲ್ಲ ಗಲೀಜು ಮಾಡ್ತೀಯಲ್ಲ ಎಷ್ಟು ಅಂತ ಉದ್ರುಳಿ ನಾನು ಹಿಂದಕ್ಕೆ ತಿರ್ಕ ಮಾತಾಡಿದ್ರೆ ನೋಡು ಕೋಟೆ ಕಾಣಿಸ್ತದೆ ಕೋಟೆ ಹ್ಞೂ ಅಲ್ಲಿ ನೋಡಲ್ಲಿ ಹಾಂ ಅದಕ್ಕೇನು ಆಗಲ್ವಾ ನಿಮ್ಮ ತಾತ ಬರೀತವ್ರೆ ಇದನ್ನ ಅವ್ರ ತಾತ ಇದು ಡ್ರಾಯಿಂಗ್ ಬರೀತವ್ರೆ ಅದು ಚಿಟ್ಟಿದು ನಾವು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅವರೇ ಬರ್ಕೊಡ್ತೀವಿ ಅಂತ ಮಾಡ್ತವ್ರೆ ತಾತ ಮಾಡ್ಕೊಡ್ತಾರೆ ಅಂತ ಬಿಡು ನೀಟಾಗಿ ಪೆನ್ಸಿಲ್ ಕೊಡು ಪೆನ್ಸಿಲ್ ಅದನ್ನು ಕೊಟ್ಬಿಟ್ಟು ನೀಟಾಗಿ ಇದು ಮಾಡಿಸಿ ಮೂರು ಚಿಟ್ಟೆ ಅದು ಮೇಲ್ಮೇಲೆ ಈಗ ನೋಡಿದ್ರಲ್ಲ ವೀಡಿಯೋದಲ್ಲಿ ಆ ಥರ ಹಾಂ ಮೊದಲು ದೊಡ್ಡದು ಅದಕ್ಕಿಂತ ಒಂಚೂರು ಸಣ್ಣದು ಅದಕ್ಕಿಂತ ಒಂಚೂರು ಸಣ್ಣದು ಮೂರು ಕಲರ್ ಐತಿ ಇದ್ರಲ್ಲಿ ಇಲ್ಲಿ 3 ಬ್ಲ್ಯಾಕ್ ಇಲ್ಲ ವೈಟು ಗ್ರೀನು ಮತ್ತು ಆರೆಂಜು ಸೊ ಗಾಯ್ಸ್ ನಂದು ಊಟ ಆಯಿತು ರಿದಿದ್ದು ಊಟ ಆಗಿ ಆಲ್ರೆಡಿ ಮಲ್ಕೊಬಿಟ್ಟವಳೆ ಪಕ್ಕದಲ್ಲಿ ಅವಳು ಯೂನಿಕಾರ್ನ್ ಬೇರೆ ಮಲಗಿಸ್ಕೊಂಬಲ್ಗವಳೆ ಈಗದಂದರೆ ಅವಳಿಗೆ ತುಂಬ ಇಷ್ಟ ಯೂನಿಕಾರ್ನ್ ಅಂತ ಅದೆಲ್ಲ ನೋಡೋಲ್ಲ ಗೊತ್ತಿಲ್ಲ ಅವಾಗಿಂದ ಇದ್ಕೊಂಡ್ರೆ ಭಾರಿ ಇಷ್ಟ ಇದಕ್ಕೆ ಪಕ್ಕದಲ್ಲಿ ಯಾವಾಗಲೂ ಹಾಕ ಮಲ್ಕೋತಾಳೆ ತೆಗೆದಿಟ್ಬಿಟ್ರೆ ಬೆಳಿಗ್ಗೆ ಕೇಳೋದು ಯಾಕಪ್ಪ ತೆಗೆದಿಟ್ಬಿಟ್ಟಿದ್ಯಾ ಅಂತ ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್